ಮತ್ತೆ ವಿವಿಧ ಸಂಘಟನೆಗಳೆಲ್ಲ ಸೇರಿ ವಿದ್ಯಾರ್ಥಿಗಳ ಸಂಘಟನೆಗಳು ಹೋರಾಟ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲ ಜಯವಾಗ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಕಡೆಯಿಂದ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಶುಭ ಕೋರುತ್ತೇನೆ. ಹಾಗೆ ವಿದ್ಯಾರ್ಥಿ ಸಂಘಟನೆಗಳು ಯಾವತ್ತು ಜನಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ವಿದ್ಯಾರ್ಥಿಗಳ ಧ್ವನಿಯಾಗಿ ಕೆಲಸ ಮಾಡಿರುವಂತಹದ್ದು SFI ಮತ್ತೆ NSUI. NSUI ಇಂದು ಒಂದು ಇತಿಹಾಸ ಏನಂದ್ರೆ ಯಾವತ್ತೂ ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸೋದು ಮತ್ತೆ SFI ಜೊತೆ ಯಾವತ್ತೂ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಅನ್ಯೋನ್ಯವಾಗಿ ಬೆಳೆದು ಮತ್ತೆ ಬೆರೆತು ಕೆಲಸ ಮಾಡಿರುವಂತ ಅನೇಕ ನಿದರ್ಶನಗಳಿದೆ. ಈಗಾಗಲೇ ಅನೇಕ ಹೋರಾಟಗಳು ಆಗಿದೆ. ಮೊದಲನೇದಾಗಿ ಏನು ದೆಹಲಿ ಮತ್ತು ಹರಿಯಾಣ ಬಾರ್ಡರ್ ಅಲ್ಲಿ ರೈತರ ಹೋರಾಟ ನಡೀತು. ಆವಾಗ ಆ ರೈತರ ಹೋರಾಟಕ್ಕೆ ಬಣ್ಣ ಕಟ್ಟಿದ್ರು ಇವರು ನಕ್ಸಲ್ವಾದಿಗಳು, ಇವ್ರಿಗೆ ಫಾರಿನ್ ಇಂದ ಫಂಡಿಂಗ್ ಆಗ್ತಾ ಇದೆ, ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಹೆಸರು ಕೊಟ್ಟರು BJP ಅವರು ಮತ್ತೆ RSS ಅವರು. ಈಗ ವಿದ್ಯಾರ್ಥಿಗಳು ಏನು ಅವ್ರಿಗೆ ಆಗಿರೋ ಅನ್ಯಾಯನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಸಾಕು ಇವ್ರಿಗೆ ದೇಶ ವಿರೋಧಿಗಳಾಗ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ದೇಶ ವಿರೋಧಿಗಳಾಗ್ತಾರೆ. ಏನು ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ, ಈಗ ನೀಟ್ ವಿರುದ್ಧ ಹೋರಾಟ ಮಾಡೋದು ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ರಾಹುಲ್ ಗಾಂಧಿ ಅವರು ಅವರ ಪ್ರಶ್ನೆ ಏನಂದ್ರೆ ಈಗಿರುವ ಶಿಕ್ಷಣ ವ್ಯವಸ್ಥೆಯ ವಿರುದ್ಧವಾಗಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅವರು ಬೀದಿಗಿಳಿದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಹೋರಾಟ ಮಾಡಿರುವಂತ ನಿರ್ದೇಶನ ನಿಮ್ಮ ಕಣ್ಣು ಮುಂದೆ ಇದೆ, ಎಲ್ಲರ ಮುಂದೆ. ಅವ್ರ ಜೊತೆ ಏನ್ ನಡ್ಕೊಂಡ್ರು ಪೊಲೀಸ್ ಅವರು, ಒಬ್ಬ ವಿರೋಧ ಪಕ್ಷ ನಾಯಕನ ಜೊತೆ ದರ್ಜನ ಮಾಡ್ತಾರೆ, ದೈಹಿಕವಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಇವರು BJP ಸರ್ಕಾರ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ತಿಳ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಏನು ರಾಹುಲ್ ಗಾಂಧಿ ಅವರು ಮೂಗಲ್ ಕೂಡ ರಕ್ತ ಬಂದಿರುವಂತದ್ದು ನಾವು ವಿಡಿಯೋಗಳಲ್ಲಿ ಕಂಡಿದ್ದೀವಿ. ಇದ್ರ ಜೊತೆಗೆ ಏನ್ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರ ಪ್ರಶ್ನೆ ನೇರವಾಗಿ ಸರ್ಕಾರಕ್ಕೆ ಏನು ಎಜುಕೇಶನ್ ಸಿಸ್ಟಮ್ ಇದೆ, ಈ ಸಿಸ್ಟಮ್ ಅಲ್ಲಿ ಭಾರತ ದೇಶದ ಎಂಟೈರ್ ಎಜುಕೇಶನ್ ಬಜೆಟ್ ಎಷ್ಟಪ್ಪ ಅಂದ್ರೆ 1,50,000 ಕೋಟಿ. ಈಗ ನಮ್ಮ ವಿದ್ಯಾರ್ಥಿಗಳು ಒಂದು ಎಜುಕೇಶನ್ ಮಾಡ್ಬೇಕಂದ್ರೆ ಈ ಮಧ್ಯಮ ವರ್ಗದವರು, ಬಡವರು ಇವರೆಲ್ಲ ಸೇರಿ 1,32,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ನೀಟ್ ಎಕ್ಸಾಮ್ ಬರೋವರೆಗೂ. ಟ್ಯೂಷನ್ ಫೀಸ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಕಾಲೇಜ್ ಫೀಸ್ಗಳಾಗಿರ್ಬೋದು, ಇದ್ರ ಎಲ್ಲ ಹೊಣೆ ಮಧ್ಯಮ ವರ್ಗದವರು. ಒಬ್ಬ ಮಗುಗೆ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ತಂದೆ ತಾಯಿಗಳು ತನ್ನ ಸರ್ವಸ್ವವನ್ನು ಪಣಕ್ಕಿಡ್ತಾರೆ. ತನ್ನ ಜೀವನ ಪರ್ಯಂತ ದುಡ್ದಿರೋ ಅಂತ ದುಡ್ಡು ಮತ್ತೆ ಅದ್ರ ಜೊತೆಗೆ ಸಾಲ ಮಾಡಿ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಮಕ್ಕಳಿಗೆ ಓದಿಸೋ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ನರೇಂದ್ರ ಮೋದಿ ಅವರೇ, ಇದೆಲ್ಲ ನಿಮ್ಗೆ ಶಾಪ ತಟ್ಟುತ್ತೆ.